ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಅಗ್ನಿಯು ಸೀತಾದೇವಿಯನ್ನೆತ್ತಿಕೊಂಡು ಚಿತೆಯಿಂದ ಹೊರಬಂದು ಶ್ರೀರಾಮನಿಗೆ ಒಪ್ಪಿಸುತ್ತಾ ಸೀತೆಯು ಮಹಾಪತಿವ್ರತೆ ಎಂಬುದನ್ನು ಪ್ರತಿಪಾದಿಸಿದುದು, ಹರ್ಷದೊಡನೆ ಶ್ರೀರಾಮನು ಸೀತೆಯನ್ನು ಪರಿಗ್ರಹಿಸಿದುದು ಎಂಬ 118ನೆಯ ಸರ್ಗಕ್ಕೆ ಸ್ವಾಗತ. ಏತಚ್ಛ್ರುತ್ವಾ ಶುಭಂ ವಾಕ್ಯಂ ಪಿತಾಮಹ ಸಮೇರಿತಂ ಅಂಕನಾದಾಯ ವೈದೇಹಿ ಮುತ್ಪಪಾತ ಅಗ್ನಿನಾದಾಯ ವೈದೇಹಿ ಮುತ್ಪಪಾತ ವಿಭಾವಸುಹು. ಬ್ರಹ್ಮನು ಹೇಳಿದ ಶುಭಕರವಾದ ಮಾತುಗಳನ್ನು ಕೇಳಿ ಅಗ್ನಿದೇವನು ಸೀತಾದೇವಿಯನ್ನು ತನ್ನ ಮಗಳಂತೆ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಚಿತೆಯಿಂದ ಮೇಲೆದ್ದು ಬಂದನು. ಚಿತೆಯಲ್ಲಿದ್ದ ಕೊಳ್ಳಿಗಳನ್ನು ಅತ್ತಲಿತ್ತ ಸರಿಸಿ ಅಗ್ನಿದೇವನು ದೇಹಧಾರಿಯಾಗಿ ಸೀತೆಯನ್ನೆತ್ತಿಕೊಂಡು ಹೊರಬಂದು ಶ್ರೀರಾಮನ ಸಮೀಪದಲ್ಲಿ ನಿಂತನು. ಬಾಲಸೂರ್ಯನಂತೆ ನಸುಗೆಂಪಾದ ಕಾಂತಿಯನ್ನು ಪ್ರಕಾಶಿಸುತ್ತಾ ಪುಟಕ್ಕೆ ಹಾಕಿದ ಚಿನ್ನದಿಂದ ಮಾಡಿದ್ದ ಒಡವೆಗಳಿಂದ ಭೂಷಿತಲಾಗಿದ್ದ ಕೆಂಪಾದ ರೇಷ್ಮೆಯ ಸೀರೆಯನ್ನುಟ್ಟಿದ್ದ, ಕಪ್ಪಾಗಿಯೋ ಗೊಂಗುರಿನಿಂದ ಕೂಡಿಯೋ ಇದ್ದ, ಕೇಶರಾಶಿಯಿಂದ ರಾರಾಜಿಸುತ್ತಿದ್ದ, ಅಗ್ನಿಯ ಸಂಬಂಧದಿಂದಲೂ ಬಾಡದಿದ್ದ ಪುಷ್ಪಹಾರಗಳನ್ನು ಆಭರಣಗಳನ್ನು ಧರಿಸಿದ್ದ, ಅಗ್ನಿಯನ್ನು ಪ್ರವೇಶಿಸುವ ಮೊದಲಿದ್ದ ದಿವ್ಯ ರೂಪವನ್ನೇ ಹೊಂದಿದ್ದ ಅನಿಂದ್ಯಳಾದ ವೈದೇಹಿಯನ್ನು ಅಗ್ನಿದೇವನು ತೊಡೆಯೆಂದಿಳಿಸಿ ಶ್ರೀರಾಮನಿಗೆ ಒಪ್ಪಿಸಿದನು. ಅನಂತರ ಲೋಕಸಾಕ್ಷಿಯಾದ ಅಗ್ನಿದೇವನು ಶ್ರೀರಾಮನಿಗೆ ಹೇಳಿದನು, ಏಷಾತೆ ರಾಮ ವೈದೇಹಿ ಪಾಪಮಸ್ಯಾಂ ನ ವಿದ್ಯತೆ, ನೈವ ವಾಚಾ ನ ಮನಸ ನೈವ ಬುದ್ಧ್ಯ ನ ಚಕ್ಷುಷ ಸುವೃತ್ತ ವೃತ್ತಶೌಂಡೀರ ನತ್ವಾಮತಿ ಚಚಾರಃ. ಸದಾಚಾರನಿಷ್ಠನೆ, ನಿನ್ನ ಧರ್ಮಪತ್ನಿಯಾದ ಈ ವಿದೇಹ ರಾಜಕುಮಾರಿಯಲ್ಲಿ ಯಾವ ವಿಧವಾದ ಪಾಪವೂ ಇಲ್ಲ. ಮಾತಿನಿಂದಾಗಲಿ, ಮನಸ್ಸಿನಿಂದಾಗಲಿ, ಬುದ್ಧಿಯಿಂದಾಗಲಿ, ಕಣ್ಣುಗಳಿಂದಾಗಲಿ ಸಚ್ಚಾರಿತ್ರ್ಯದಿಂದ ಕೂಡಿರುವ ಇವಳು ನಿನ್ನನ್ನು ಅತಿಕ್ರಮಿಸಿ ಬೇರೆಯವರ ಆಶ್ರಯವನ್ನು ಪಡೆದಿರುವುದಿಲ್ಲ. ಬಲವೀರ್ಯಗಳಿಂದ ದರ್ಪಿತನಾಗಿದ್ದ ರಾವಣನು ಇವಳನ್ನು ಅಪಹರಿಸಿಕೊಂಡು ಹೋದ ಕಾಲದಲ್ಲಿ ನೀನು ಇವಳ ಬಳಿಯಲ್ಲಿ ಇರಲಿಲ್ಲ. ನಿರ್ಜನವಾಗಿದ್ದ ಆ ಆಶ್ರಮ ಪ್ರದೇಶದಲ್ಲಿ ಇವಳು ದೀನೆಯೂ ಅಸ್ವತಂತ್ರಳೂ ಆಗಿದ್ದಳು. ರಾವಣನು ಇವಳನ್ನು ಕದ್ದೊಯ್ದು ತನ್ನ ಅಂತಃಪುರದಲ್ಲಿ ಬಂಧಿಸಿಟ್ಟಿದ್ದನು. ಭಯಂಕರವಾದ ಬುದ್ಧಿಯಿಂದ ಕೂಡಿದ್ದ ರಾಕ್ಷಸಿಯರು ಇವಳನ್ನು ರಕ್ಷಿಸುತ್ತಿದ್ದರು. ಆ ಸಮಯದಲ್ಲಿಯೂ ಇವಳ ಮನಸ್ಸು ನಿನ್ನಲ್ಲಿಯೇ ಲೀನವಾಗಿದ್ದಿತು. ನಿನ್ನನ್ನೇ ಪರಮಾಶ್ರಯನನ್ನಾಗಿ ಭಾವಿಸಿದ್ದಳು. ಇವಳಲ್ಲಿ ಅನೇಕ ಪ್ರಕಾರವಾದ ಆಸೆಗಳನ್ನು ಹುಟ್ಟಿಸಲಾಯಿತು. ಅನೇಕ ವಿಧವಾದ ಆಸೆ ಅಮಿಷಗಳ ಪ್ರಲೋಭನದಿಂದಲೂ ಇವಳ ಮನಸ್ಸನ್ನು ಬದಲಾಯಿಸದೇ ಇದ್ದಾಗ ಇವಳನ್ನು ಭಯಪಡಿಸಲಾಯಿತು. ಇಷ್ಟಾದರೂ ಈ ಸಾಧ್ವಿಯು ಒಮ್ಮೆಯಾದರೂ ರಾಕ್ಷಸನನ್ನು ಮನಸ್ಸಿನಿಂದ ಕೂಡ ಚಿಂತಿಸಲಿಲ್ಲ. ಇವಳ ಅಂತಃಕರಣವು ನಿನ್ನಲ್ಲಿಯೇ ಲೀನವಾಗಿ ಹೋಗಿದ್ದಿತು. ವಿಶುದ್ಧ ಭಾವಾಂ ನಿಷ್ಪಾಪಾಂ ಪ್ರತಿಗೃಹ್ಯೇಶ್ವ ರಾಘವ ನ ಕಿಂಚಿದಭಿಧಾತವ್ಯ ಮಹಮಾ ಜ್ಞಾಪಯಾಮಿತೆ. ರಾಘವ, ಇವಳ ಭಾವನೆಯು ಪರಮ ಶುದ್ಧವಾಗಿದೆ. ಇವಳು ನಿಶ್ಚಯವಾಗಿಯೂ ಪಾಪವಿಲ್ಲದವಳು. ಆದುದರಿಂದ ಇವಳನ್ನು ಆದರಪೂರ್ವಕವಾಗಿ ಸ್ವೀಕರಿಸು. ಈ ವಿಷಯದಲ್ಲಿ ಪ್ರತಿಯಾಗಿ ಏನನ್ನೂ ಹೇಳಬೇಡ. ಇದು ನನ್ನ ಆಜ್ಞೆಯಾಗಿದೆ. ವಾಗ್ಮಿಗಳಲ್ಲಿ ಶ್ರೇಷ್ಠನಾದ ಧರ್ಮಾತ್ಮನಾದ ಶ್ರೀರಾಮನು ಅಗ್ನಿದೇವನು ಹೇಳಿದ ಆ ಮಾತನ್ನು ಕೇಳಿ ಪ್ರಸನ್ನ ಚಿತ್ತನಾದನು. ಹರ್ಷದಿಂದ ಹೊರಹೊರಟ ಆನಂದ ಬಾಷ್ಪಗಳಿಂದ ಅವನ ಕಣ್ಣುಗಳು ತುಂಬಿಕೊಂಡವು. ಕ್ಷಣಕಾಲ ಯೋಚಿಸುತ್ತಿದ್ದನು. ಅನಂತರ ಮಹಾತೇಜಸ್ವಿಯಾದ ಅಮಿತ ಪರಾಕ್ರಮಿಯಾದ ಧರ್ಮಾತ್ಮರಲ್ಲಿ ಶ್ರೇಷ್ಠನಾದ ಶ್ರೀರಾಮನು ದೇವಶ್ರೇಷ್ಠನಾದ ಅಗ್ನಿಗೆ ಹೇಳಿದನು, ಅವಶ್ಯಂ ತ್ರಿಷು ಲೋಕೇಶು ನ ಸೀತಾ ಪಾಪಮರ್ಹತಿ ದೀರ್ಘಕಾಲೋಷಿತಾ ಹೀಯಂ ರಾವಣಾಂತಃಪುರೇ ಶುಭ. ಸೀತೆಯು ಪಾಪಾತ್ಮಳಲ್ಲ, ಪರಮ ಪಾವನೆ. ಆದರೆ 3 ಲೋಕಗಳಲ್ಲಿಯೂ ವಿಶ್ವಾಸ ಹುಟ್ಟುವ ಸಲುವಾಗಿ ಈ ಪರೀಕ್ಷೆಯು ಅವಶ್ಯವಾಗಿದ್ದಿತು. ಏಕೆಂದರೆ ಶುಭಾಂಗಿಯಾದ ಇವಳು ಬಹಳ ಕಾಲ ರಾವಣನ ಅಂತಃಪುರದಲ್ಲಿ ಇರಬೇಕಾಯಿತು. ಬಾಲಿಶ ಖಲು ಕಾಮಾತ್ಮ ರಾಮೋ ದಶರಥಾತ್ಮಜಃ ಇತಿ ವಕ್ಷತಿ ಮಾಂ ಸಂತೋ ಜಾನಕಿ ಮವಿಷೋಧ್ಯಹಿ. ಒಂದು ವೇಳೆ ನೀನು ಜಾನಕಿಯು ಪರಿಶುದ್ಧಳೆಂಬುದನ್ನು ಪರೀಕ್ಷಿಸದೆಯೇ ಇವಳನ್ನು ಪ್ರತಿಗ್ರಹಿಸಿದ್ದೇನಾದರೆ ಸತ್ಪುರುಷರು ನನ್ನನ್ನು ಮೂರ್ಖನೆಂದು ಕಾಮಿಯೆಂದು ಹೇಳುತ್ತಿದ್ದರು. ಅನನ್ಯ ಹೃದಯಾಂ ಭಕ್ತಾಂ ಮಚ್ಚಿತ್ತ ಪರಿವರ್ತಿನಿ
ಅಹಮಪ್ಯವಗಚ್ಚಾಮಿ ಮೈಥಿಲೀಂ ಜನಕಾತ್ಮಜಾಂ. ಮಿಥಿಲೇಶ ನಂದಿನಿಯಾದ ಸೀತೆಯು ನನ್ನೊಬ್ಬನಲ್ಲಿಯೇ ನೆಟ್ಟ ಮನಸ್ಸುಳ್ಳವಳೆಂಬುದನ್ನು, ಬೇರೆಯವನಲ್ಲಿ ಇವಳ ಮನಸ್ಸು ಕ್ಷಣ ಕಾಲವೂ ಇರದು ಎಂಬುದನ್ನು, ನನ್ನ ಮನಸ್ಸಿಗೆ ಅನುಸಾರವಾಗಿ ನಡೆದುಕೊಳ್ಳುವಳು ಎಂಬುದನ್ನು ನಾನು ಚೆನ್ನಾಗಿ ಬಲ್ಲೆನು. ಇಮಾಮಪಿ ವಿಶಾಲಾಕ್ಷೀಂ ರಕ್ಷಿತಾಂ ಸ್ವೇನ ತೇಜಸ ರಾವಣೋ ನಾತಿವರ್ತೇತ ವೇಲಾಮಿಮ ಮಹೋದಧಿಹಿ. ಮಹಾಸಾಗರವು ತೀರವನ್ನು ಅತಿಕ್ರಮಿಸಿ ಹೋಗದಂತೆ ತನ್ನ ಪಾತಿವೃತ್ಯದ ತೇಜಸ್ಸಿನಿಂದಲೇ ರಕ್ಷಿಸಲ್ಪಡುತ್ತಿದ್ದ ವಿಶಾಲಾಕ್ಷಿಯಾದ ಇವಳನ್ನು ರಾವಣನು ಅತಿಕ್ರಮಿಸಿ ಹೋಗಲು ಸಮರ್ಥನಲ್ಲವೆಂಬುದು ನನಗೆ ತಿಳಿದಿತ್ತು. ಪ್ರತ್ಯಯಾರ್ಥಂತು ಲೋಕಾನಾಂ ತ್ರಯಾಣಾಂ ಸತ್ಯ ಸಂಶ್ರಯ ಉಪೇಕ್ಷೆ ಚಾಪಿ ವೈದೇಹಿ ಪ್ರವಿಶಂತೀಂ ಹುತಾಶನಂ. ಮೂರು ಲೋಕಗಳ ಜನರಿಗೂ ಸೀತೆಯು ಪರಮಪಾವನೆ ಎಂಬ ವಿಶ್ವಾಸವನ್ನು ಹುಟ್ಟಿಸುವ ಸಲುವಾಗಿ ಸತ್ಯವನ್ನೇ ಪರಮಾಶ್ರಯವನ್ನಾಗಿ ಹೊಂದಿರುವ ನಾನು ಅಗ್ನಿ ಪ್ರವೇಶ ಮಾಡುತ್ತಿದ್ದ ಸೀತಾದೇವಿಯನ್ನು ತಡೆಯ ಹೋಗದೆ ಉಪೇಕ್ಷಿಸಿದನು. ನಹಿ ಶಕ್ತ ಸದುಷ್ಟಾತ್ಮ ಮನಸಾಪಿ ಮೈಥಿಲಿ ಪ್ರದರ್ಶಯಿತುಮಪ್ರಾಪ್ತಾಂ ದೀಪ್ತಾಮಗ್ನಿಶಿಖಾಮಿವ. ಪ್ರಜ್ವಲಿಸುವ ಅಗ್ನಿಯ ಜ್ವಾಲೆಗೆ ಸಮಾನನಾಗಿರುವ ಇತರರಿಂದ ಹೊಂದಲು ಅಸಾಧ್ಯಳಾದ ಸೀತಾದೇವಿಯನ್ನು ದುಷ್ಟಾತ್ಮನಾದ ರಾವಣನು ಮನಸ್ಸಿನಿಂದ ಕೂಡ ಆಕ್ರಮಿಸಲು ಸಮರ್ಥನಲ್ಲ. ನೇಯಮರ್ಹತಿ ವೈಕ್ಲವ್ಯಂ ರಾವಣಾಂತಃಪುರೇ ಶುಭ ಅನನ್ಯಾಹಿ ಮಯಾ ಸೀತಾ ಭಾಸ್ಕರೇಣ ಪ್ರಭಾ ಯಥ. ರಾವಣನ ಅಂತಃಪುರದಲ್ಲಿದ್ದರೂ ಇವಳು ವ್ಯಾಕುಲನಾಗಿರಲಿಲ್ಲ. ಏಕೆಂದರೆ ಸೂರ್ಯದೇವನ ಪ್ರಭೆಯಂತೆ ಇವಳು ನನ್ನ ವಿಷಯದಲ್ಲಿ ಅನನ್ಯಳಾಗಿದ್ದಳು. ಸೂರ್ಯನಿಂದ ಪ್ರಭೆಯು ಯಾವಾಗಲೂ ಬಿಟ್ಟಿರಲಾಗದಂತೆ ನನ್ನಿಂದ ಇವಳು ಯಾವಾಗಲೂ ಬೇರೆಯಾಗತಕ್ಕವಳೇ ಅಲ್ಲ. ಹೃದಯದಲ್ಲಿ ನನ್ನ ಇರುವಿಕೆಯನ್ನು ಇವಳು ಯಾವಾಗಲೂ ಕಾಣುತ್ತಿದ್ದಳು. ಹೊರಗಿನ ಪೀಡೆಗಳನ್ನು ಇವಳು ಪರಿಗಣಿಸುತ್ತಲೇ ಇರಲಿಲ್ಲ. ಜನಕ ಕುಮಾರಿಯು ಮೂರು ಲೋಕಗಳಲ್ಲಿಯೂ ಪರಮ ಪಾವನೆಯಾಗಿದ್ದಾಳೆ. ಮನನಶೀಲನಾದ ಮನುಷ್ಯನಿಗೆ ಕೀರ್ತಿಯನ್ನು ತ್ಯಾಗ ಮಾಡಲು ಸಾಧ್ಯವಾಗದಂತೆ ನಾನು ಇವಳನ್ನು ಎಂದಿಗೂ ಖಂಡಿತವಾಗಿ ತ್ಯಾಗ ಮಾಡಲಾರೆನು. ಲೋಕಪಾಲಕರಾದ ನೀವೆಲ್ಲರೂ ನನಗೆ ಹಿತಕರವಾದ ಮಾತುಗಳನ್ನೇ ಹೇಳುತ್ತಿರುವಿರಿ. ನನ್ನ ಮೇಲೆ ನಿಮಗೆ ಅಪಾರವಾದ ಸ್ನೇಹವಿದೆ. ಆದುದರಿಂದ ನಿಮ್ಮೆಲ್ಲರ ಹಿತವಚನದಂತೆ ನಡೆದುಕೊಳ್ಳುವುದು ನನ್ನ ಕರ್ತವ್ಯವಾಗಿದೆ. ಗಮನಿಸಿ, ಇಲ್ಲಿ ಶ್ರೀರಾಮನಿಗೆ ಸೀತೆಯ ನಿಜ ಸ್ವಭಾವವೇನೆಂಬುದು ಗೊತ್ತಿತ್ತು. ಆಕೆಯಲ್ಲಿ ಅತ್ಯುಚ್ಚ ಮಟ್ಟದಲ್ಲಿದ್ದ ಆ ಸ್ತ್ರೈಣ ಗುಣದ ಕಾರಣದಿಂದಾಗಿಯೇ ಪರಬ್ರಹ್ಮ ಸ್ವರೂಪಿಯಾದಂತಹ ಪುರುಷ ರೂಪದಲ್ಲಿ ಇದ್ದಂತಹ ಆ ಶ್ರೀರಾಮಚಂದ್ರನು ಕೂಡ ಸೀತೆಯ ವಶನಾಗಿದ್ದನು. ಆದರೆ ದುರದೃಷ್ಟದಿಂದ ಇಂದಿನ ಕಾಲದಲ್ಲಿ ಬಹುತೇಕ ಸ್ತ್ರೀಯರಿಗೆ ಸ್ತ್ರೀ ಸಮಾನತೆ ಎಂಬ ಮೌಢ್ಯತೆಯ ಹೆಸರಿನಲ್ಲಿ ಪುರುಷರೇ ಆದರ್ಶವಾಗಿದ್ದಾರೆ. ಅಂದರೆ ಪುರುಷರು ಹೇಗೆ ನಡೆದುಕೊಳ್ಳುತ್ತಾರೋ, ಪುರುಷರು ಹೇಗೆಲ್ಲ ದುಷ್ಟ ಸ್ವಭಾವಗಳನ್ನು ಬೆಳೆಸಿಕೊಳ್ಳುತ್ತಾರೋ, ಪುರುಷರು ಯಾವುದೆಲ್ಲ ರೀತಿಯ ಬಟ್ಟೆಗಳನ್ನು ಧರಿಸುತ್ತಾರೋ, ಪುರುಷರು ಹೇಗೆಲ್ಲ ಅಹಂಕಾರದಿಂದ ನಡೆದುಕೊಳ್ಳುತ್ತಾರೋ, ಅದು ಇವತ್ತಿನ ಸ್ತ್ರೀಯರಿಗೆ ಸಮಾನತೆಯ ಹೆಸರಿನಲ್ಲಿ ಒಂದು ಆದರ್ಶವಾಗಿದೆ. ಒಂದೊಮ್ಮೆ ಗಮನಿಸಿ, ಪುರುಷ ಸ್ತ್ರೀಯರ ಸ್ವಭಾವಗಳಲ್ಲಿ ವ್ಯತ್ಯಾಸವೇ ಇರದೆ ಹೋದರೆ ಪುರುಷನಿಗೆ ಸ್ತ್ರೀಯಲ್ಲಿ ಯಾವ ರೀತಿಯ ಆಕರ್ಷಣೆ ಇರುತ್ತದೆ? ಹಾಗೂ ಸ್ತ್ರೀಯಲ್ಲೂ ಕೂಡ ತಾನು ಒಳಗೆ ಸಂಪೂರ್ಣವಾಗಿ ಸ್ವಭಾವದಿಂದ ಪುರುಷನಾಗಿ ಬದಲಾಗಬೇಕೆಂದೇ ಹವಣಿಸುವ ಸ್ತ್ರೀಗೆ ಪುರುಷ ಯಾವ ರೀತಿಯಲ್ಲಿ ವಿಭಿನ್ನವಾಗಿ ಕಾಣುತ್ತಾನೆ? ಈ ರೀತಿಯಾಗಿ ಸ್ವಭಾವ ಒಂದೇ ರೀತಿ ಆಗಿದ್ದಾಗ ಸ್ತ್ರೀ ಪುರುಷರಲ್ಲಿ ಯಾವ ರೀತಿಯಾದ ಆಕರ್ಷಣೆ ಇರಲು ಸಾಧ್ಯ? ಕಾಲವು ಹೀಗೆ ಮುಂದುವರಿದರೆ ಸ್ತ್ರೀ ಪುರುಷರ ನಡುವಿನ ಆಕರ್ಷಣೆ ಕಡಿಮೆಯಾಗುತ್ತಾ ಹೋಗಿ ಇಡೀ ಜಗತ್ತು ಒಂದೇ ರೀತಿಯಾದಂತಹ, ಅಂದರೆ ದೇಹದಿಂದ ಕೆಲವರು ಪುರುಷರಂತೆ, ದೇಹದಿಂದ ಕೆಲವರು ಸ್ತ್ರೀಯರಂತೆ ಕಾಣುತ್ತಿದ್ದರು, ಸ್ವಭಾವದಿಂದ ಎಲ್ಲರೂ ಪುರುಷರಂತೆಯೇ ಇರುವಂತಾದರೆ ಆಗ ಸ್ತ್ರೀ ಪುರುಷರ ನಡುವಿನ ಸಮಾಗಮವೇ ಕಡಿಮೆಯಾಗಿ ಆ ಮೂಲಕ ಪ್ರಪಂಚದ ಜನಸಂಖ್ಯೆಯೂ ಕೂಡ ಕಡಿಮೆಯಾಗಿ ಹೋಗಿಬಿಡಬಹುದು. ಕಾಲಗತಿಯಲ್ಲಿ ಏನೇನು ನಡೆಯುವುದೋ ಅದನ್ನು ಎಲ್ಲರೂ ಸ್ವೀಕರಿಸಲೇಬೇಕಾಗುತ್ತದೆ. ಆದರೂ ಯಾವ ಪುರುಷನು ಪುರುಷ ಗುಣದಿಂದಲೇ ಮೆರೆಯುತ್ತಿರುವನೋ ಆ ಪುರುಷ ಗುಣದ ಅವಸಾನ ಒಬ್ಬ ಸ್ತ್ರೀಯನ್ನು ಕಂಡಾಗಲೇ ಆಗಬೇಕು. ಸ್ತ್ರೈಣ ಗುಣದ ಪರಾಕಾಷ್ಠೆಯನ್ನು ಕಂಡಾಗ ಹೀಗೂ ಇರಲು ಸಾಧ್ಯವೇ ಎಂಬುದರ ಅರಿವಾಗಿ ಆಗ ಪುರುಷ ಗುಣದ ಅಹಂಕಾರ ಸಂಪೂರ್ಣವಾಗಿ ಮಟ್ಟಸವಾಗಬೇಕು. ದುರದೃಷ್ಟದಿಂದ ಇಂದಿನ ಸ್ತ್ರೀಯರನ್ನು ನೋಡಿದಾಗ ಪುರುಷನಿಗೆ ತನ್ನ ಅಹಂಕಾರ ಕಡಿಮೆಯಾಗುವುದಿರಲಿ,
ಅದು ಇನ್ನಷ್ಟು ವರ್ಧಿಸುತ್ತಲೇ ಹೋಗುವುದರಿಂದ ಇತ್ತ ಪುರುಷರಿಗೂ ಮುಕ್ತಿ ಎಂಬುದಿಲ್ಲ, ಅತ್ತ ಸ್ತ್ರೀಯರೂ ಕೂಡ ಯಾವ ತಮ್ಮ ಸ್ತ್ರೈಣ ಗುಣದ ಕಾರಣದಿಂದಾಗಿಯೇ ಭಗವಂತನಲ್ಲಿ ಆ ಭಗವಂತನೆಂಬ ಭಗವತ್ತತೆಯನ್ನು ಹೊಂದುವುದು ಸಾಧ್ಯವಾಗುತ್ತಿತ್ತು, ಆ ಸ್ತ್ರೈಣ ಗುಣವನ್ನೇ ಮೀರಾಳಲ್ಲಿ ಇದ್ದಂತಹ, ಅಕ್ಕಮಹಾದೇವಿಯಲ್ಲಿ ಇದ್ದಂತಹ ಆ ಸ್ತ್ರೈಣ ಗುಣವನ್ನೇ ಸ್ತ್ರೀಯರು ಕಳೆದುಕೊಳ್ಳುತ್ತಾ ಹೋದರೆ ಅತ್ತ ಸ್ತ್ರೀಯರಿಗೂ ಮುಕ್ತಿ ಇಲ್ಲ, ಇತ್ತ ಪುರುಷರಿಗೂ ಮುಕ್ತಿ ಇಲ್ಲ. ಮಹಾಬಲಿಷ್ಠನಾದ ವಿಜಯಿಯಾದ ಶ್ರೀರಾಮನು ದೇವತೆಗಳಿಗೆ ಹೀಗೆ ಹೇಳಿ ತಾನು ಮಾಡಿದ ಸಾಹಸ ಕಾರ್ಯದಿಂದ ಎಲ್ಲರ ಪ್ರಶಂಸೆಗೂ ಪಾತ್ರನಾದನು. ಸುಖ ಪಡಲು ಯೋಗ್ಯನಾದ ಯಶೋವಂತನಾದ ಶ್ರೀರಾಮನು ಪರಮ ಪಾವನೆಯಾದ ಪ್ರೇಯಸಿಯಾದ ಸೀತಾದೇವಿಯನ್ನು ಸ್ವೀಕರಿಸಿ ಪರಮ ಸುಖದ ಅನುಭವವನ್ನು ಪಡೆದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 118ನೇ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.